ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡೋರಿಗೆ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮತ್ತೆ ಪೋಸ್ಟ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಮಿನಿಮಮ್ ನೀವು 5 ಹ್ಯಾಶ್ ಟ್ಯಾಗ್ಸ್ ಗಳನ್ನ ಮಾತ್ರ ಯೂಸ್ ಮಾಡಕ್ಕಾಗುತ್ತೆ ನಿಮ್ಮ ಪೋಸ್ಟ್ ಮತ್ತೆ ರೀಲ್ಸ್ ಗಳಲ್ಲಿ. ಮುಂಚೆ ಎಲ್ಲ ನೀವು ಎಷ್ಟು ಬೇಕಾದಷ್ಟು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಬಹುದಾಗಿತ್ತು ಅಂಡ್ ಇದಕ್ಕೆ ರೀಚ್ ಕೂಡ ನಿಮ್ಗೆ ಚೆನ್ನಾಗಿ ಸಿಗ್ತಾ ಇತ್ತು. ಮುಂದೆ ನೀವು ಫ್ಯೂಚರ್ ಅಲ್ಲಿ ಈ ವಿಡಿಯೋಗೆ ಯಾವುದೇ ತರದ ಒಂದು ವ್ಯೂಸ್ ಆಗ್ಲಿ ಅಥವಾ ಅದೇ ರೀಚ್ ಆಗ್ಲಿ ಫಾಲೋವರ್ಸ್ ನಿಮ್ಗೆ ಸಿಗ್ತಾ ಇರ್ಲಿಲ್ಲ. ಸೊ ಇದರಿಂದ ಆಲ್ಗರಿಥಮ್ಗೆ ನೀವು ಏನ್ ಕಂಟೆಂಟ್ ಮಾಡಿದ್ರೆ ಟಾಪಿಕ್ ಏನಿದೆ ಅನ್ನೋದನ್ನ ಗೊತ್ತಾಗ್ತಾ ಇರ್ಲಿಲ್ಲ. ಇನ್ ಮುಂದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ಒಂದು ಪೋಸ್ಟ್ ಮತ್ತೆ ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ನಿಮ್ಮ ಕಂಟೆಂಟ್ ಏನಿರುತ್ತೋ ಅದರ ರಿಲೇಟೆಡ್ ಹ್ಯಾಶ್ ಟ್ಯಾಗ್ಸ್ ಅನ್ನ ಮಾತ್ರ ಯೂಸ್ ಮಾಡಿ. ಅದಕ್ಕಿಂತ ಮೋರ್ ದನ್ ಯೂಸ್ ಮಾಡಿದ್ರೆ ಯಾವುದೇ ತರದ ನಿಮ್ಗೆ ರೀಚ್ ಸಿಗಲ್ಲ. ಸೊ ಕಂಪ್ಲೀಟ್ಲಿ ಅದು ರಿಮೂವ್ ಆಗಿಬಿಡುತ್ತೆ. ಅಂಡ್ ಇದು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮುಂಚೆಲ್ಲ ನಿಮ್ಗೆ 0 ಫಾಲೋವರ್ಸ್ ಇದ್ರೂ ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ಬೋದಾಗಿತ್ತು. ಇನ್ ಮುಂದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ಬೇಕಂದ್ರೆ ಮಿನಿಮಮ್ ನಿಮ್ಗೆ 1000 ಫಾಲೋವರ್ಸ್ ಇರಬೇಕು ಅಂದ್ರೆ ಮಾತ್ರ ನೀವು ಇನ್ಸ್ಟಾಗ್ರಾಮ್ ಲೈವ್ ಬರ್ಬೋದಾಗುತ್ತೆ. ಅಂಡ್ ಇಲ್ಲ 1000 ಫಾಲೋವರ್ಸ್ ಇಲ್ಲ ಅಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರಕ್ ಆಗಲ್ಲ. ಯಾಕಂದ್ರೆ ಈ ಅಪ್ಡೇಟ್ ಎದಕ್ ತಂದಿದ್ರೆ ಅಂದ್ರೆ ಸುಮ್ನೆ ರೀಸನ್ ಇಲ್ದೇನೆ ಲೈವ್ ಬರ್ತಾ ಇದ್ರು. ಸೊ ಈ ಲೈವ್ ಆಪ್ಷನ್ ಕೊಟ್ಟಿರೋದು ಎದಕ್ಕಂದ್ರೆ ಏನಾದ್ರೂ ನಿಮ್ಮ ಒಂದು ಅಫಿಷಿಯಲ್ ಅಪ್ಡೇಟ್ ಅಥವಾ ನೀವು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಲೈವ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದನ್ನ ತುಂಬಾ ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬಾನೇ ನಡೀತಾ ಇತ್ತು ಇದರಲ್ಲಿ. ಸೊ ನಿಮ್ಗೂ ಕೂಡ ಈ ಒಂದು ಅಪ್ಡೇಟ್ ಬಂದಿಲ್ಲ ಅಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೂ ಕೂಡ ಈ ಒಂದು ಅಪ್ಡೇಟ್ ಬರುತ್ತೆ. ಸೊ ನೀವು ಮುಂಚೆ ಎಲ್ಲ ಹಾಕಿರುವಂತ ರೀಲ್ಸ್ ಮತ್ತೆ ಪೋಸ್ಟ್ ಗಳಲ್ಲಿ ನೀವು ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀರಾ. ಇದರಲ್ಲಿ ಏನಾದ್ರೂ ರಿಮೂವ್ ಆಗುತ್ತಂತ ನೋಡೋದಾದ್ರೆ ಯಾವುದೇ ತರ ರಿಮೂವ್ ಆಗಲ್ಲ. ಸೊ ನಿಮ್ಗೆ ಅಲ್ಲಿ ಎಷ್ಟು ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡಿರ್ತೀರಾ ಅಷ್ಟೇ ಇರುತ್ತೆ. ಅಂಡ್ ನೀವು ಡಿಸೆಂಬರ್ 19, 2025 ನೀವು ಯಾವ ರೀಲ್ಸ್ ಮತ್ತೆ ಪೋಸ್ಟ್ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ಮಾತ್ರ ನೀವು 5 ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಹಿಂದೆ ಅಪ್ಲೋಡ್ ಮಾಡಿರುವಂತ ಯಾವುದೇ ರೀಲ್ಸ್ ಪೋಸ್ಟ್ ಗಳಿಗೆ ಏನು ರಿಮೂವ್ ಆಗಲ್ಲ ಅಂತ ಹೇಳ್ಬೋದು. ಸೊ ಮೆನ್ಯೂಲಿ ಬೇಕಂದ್ರೆ ನೀವು ರಿಮೂವ್ ಮಾಡ್ಕೋಬಹುದು. ಈ ಒಂದು ಅಪ್ಡೇಟ್ ಬೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೂ ಕೂಡ ಈ ಒಂದು ಅಪ್ಡೇಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.